ನಮಗೆ ಹುಷಾರುಗಳಿರಲ್ಲ. ಏನೋ ಸ್ವಲ್ಪ ಏನಾದರೂ ಒಂದು ಇದ್ದೇ ಇರುತ್ತೆ. ಏನಾದ್ರೂ ಒಂದು ಸಿಂಪ್ಟಮ್ಸ್ ಕಾಯಿಲೆಗಳು ಇದ್ದೇ ಇರುತ್ತೆ. ಕೆಲವು ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇರುತ್ತೆ. ಅಂದ್ರೆ ಇದಿಷ್ಟೇ ಸಾಕಾಗುತ್ತಾ ನಮಗೆ? ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ಸಂತೋಷವಾಗಿದ್ದಾಗ ಬರುತ್ತೆ. ಶಾಂತಿಯಾಗಿದ್ದಾಗ, ಹೆಚ್ಚು ಸಂತೋಷವಾಗಿದ್ರೆ ಮಾತ್ರ ನಮ್ಗೆ ಆರೋಗ್ಯ ಸಿಗೋದು. ನಮಸ್ತೆ ಎಲ್ಲರಿಗೂ. ನಾವು ಶಾರೀರಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಒಳ್ಳೊಳ್ಳೆ ಊಟ ತಿನ್ನಬೇಕು. ಎಲ್ಲ ಗೊತ್ತು ನಮಗೆ. ಎಲ್ಲಾನು ಮಾಡ್ತಾನೂ ಇರ್ತೀವಿ ಎಲ್ಲರೂ. ಆದ್ರೂ ಕೆಲವು ಸರಿ ನಮಗೆ ಹುಷಾರುಗಳಿರಲ್ಲ. ಏನೋ ಸ್ವಲ್ಪ ಏನಾದರೂ ಒಂದು ಇದ್ದೇ ಇರುತ್ತೆ. ಏನಾದ್ರೂ ಒಂದು ಸಿಂಪ್ಟಮ್ಸ್ ಕಾಯಿಲೆಗಳು ಇದ್ದೇ ಇರುತ್ತೆ. ಕೆಲವು ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇರುತ್ತೆ. ಅಂದ್ರೆ ಇದಿಷ್ಟೇ ಸಾಕಾಗುತ್ತಾ ನಮಗೆ? ಇಲ್ಲ. ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ರಿಲೇಶನ್‌ಶಿಪ್ ಕೂಡ ಚೆನ್ನಾಗಿರ್ಬೇಕು. ನಾವು ಸಂತೋಷವಾಗಿ ಆರೋಗ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ಸಂತೋಷವಾಗಿದ್ದಾಗ ಬರುತ್ತೆ. ಶಾಂತಿಯಾಗಿದ್ದಾಗ, ಹೆಚ್ಚು ಸಂತೋಷವಾಗಿದ್ರೆ ಮಾತ್ರ ನಮ್ಗೆ ಆರೋಗ್ಯ ಸಿಗೋದು. ಅವೆರಡು ಎಲ್ಲಿಂದ ಸಿಗುತ್ತೆ? ಎಲ್ಲಿಂದ ಹಾಳಾಗುತ್ತೆ ಅಂತಂದ್ರೆ ರಿಲೇಶನ್‌ಶಿಪ್ ಇಂದ ಹಾಳಾಗುತ್ತೆ. ಹಾಗೂ ಕೆಲಸದ ಒತ್ತಡದಿಂದ ನಮ್ಗೆ ಹಾಳಾಗುತ್ತೆ ಅದೆಲ್ಲ. ರಿಲೇಶನ್‌ಶಿಪ್ ಇಂದ ನಮ್ಗೆ ಒಳ್ಳೇದೇ ಸಿಗುತ್ತೆ. ಅದನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಕೆಟ್ಟದ್ದು ಆಗುತ್ತೆ. ಅಲ್ವಾ? ಅದೇ ರೀತಿ ಅದರಿಂದ ನಾವು ರಿಲೇಶನ್‌ಶಿಪ್‌ನ ಚೆನ್ನಾಗಿ ಇಟ್ಕೋಬೇಕು ನಾವು. ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಎಷ್ಟು ಯಾರ್ಯಾರ ರಿಲೇಶನ್ ಹತ್ರ ಎಷ್ಟೆಷ್ಟು ಇರಬೇಕೋ ಅಷ್ಟಿರಬೇಕು. ಎಲ್ಲಾದು ರಿಲೇಶನ್‌ಶಿಪ್ಪು ಒಂದೇ ಆಗಿರಲ್ಲ. ಕೆಲವು ಕುಟುಂಬದೊಳಗಿರೋ ರಿಲೇಶನ್‌ಶಿಪ್ಪೇ ಬೇರೆ ಥರ ಇರುತ್ತೆ. ಕುಟುಂಬದಿಂದ ಹೊರಗಿರೋ ರಿಲೇಶನ್‌ಶಿಪ್ಪೇ ಬೇರೆ ಇರುತ್ತೆ. ಮತ್ತೆ ಸ್ನೇಹಿತರಿಂದಲೇ ಇರೋ ರಿಲೇಶನ್‌ಶಿಪ್ಪೇ ಬೇರೆ ಇರುತ್ತೆ. ಎಲ್ಲರಿಗೂ ಅದರದ್ದೇ ಆದ ಒಂದು ಲೆವೆಲ್ ಇರುತ್ತೆ. ಆ ಲೆವೆಲ್‌ಗೆ ತಕ್ಕಂತೆ ನಾವಿರಬೇಕು. ಆ ಲೆವೆಲ್‌ಗೆ ತಕ್ಕಂತೆ ಇದ್ದು ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ರೆ ಮಾತ್ರ ರಿಲೇಶನ್‌ಶಿಪ್ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ನಾವು ಎಲ್ಲಾರೂನು ಅತಿಯಾಗಿ ತಲೆ ಕೆಡಿಸ್ಕೊಂಡು ತುಂಬಾ ಅವರಿಗೆ ಇನ್ವಾಲ್ವ್ ಆಗಿ ವಿಪರೀತವಾಗಿ ಮಾಡ್ಕೊಂಡಾಗ ಅಲ್ಲಿ ರಿಲೇಶನ್‌ಶಿಪ್ ಹಾಳಾಗುತ್ತೆ. ಆವಾಗಲೂ ಕೂಡ ನಮಗೆ ಅದು ಮಾನಸಿಕವಾಗಿ ನಮಗೆ ನಮ್ಮ ಎನರ್ಜಿನೆಲ್ಲ ಹಾಳು ಮಾಡ್ತಾ ಇರುತ್ತೆ. ಇನ್ನು ಕೆಲವು ಒತ್ತಡ ಎಲ್ಲಿಂದ ಬರುತ್ತೆ? ಕೆಲಸದಿಂದ ಬರುತ್ತೆ. ಈ ಕೆಲಸನೂ ಅಷ್ಟೇನೆ. ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿದ್ರೆ ಅವಾಗ ನಮ್ಗೆ ಒತ್ತಡ ಬರಲ್ಲ. ಇನ್ನು ಸರಿ ಏನಾದ್ರು ನಾಳೆ ಕೆಲಸ ಮಾಡಬೇಕು ಅಂದ್ರೆ ಆಗ್ಲೇ ಅದ್ರ ಉದ್ದ ಲೆಕ್ಕ ಹಾಕ್ಬಿಡೋದು. ಒಂದು ಕೆಲಸ ಮಾಡ್ಬೇಕು, ಅದು ಹಂಗೆ ಮಾಡ್ಬೇಕು. ಪೂರ್ತಿ ಅದ್ರ ಚಿತ್ರ ಪೂರ್ತಿ ಅವ್ರ ಕಣ್ಮುಂದೆ ತಂದ್ಕೊಂಡಾಗ ಒತ್ತಡ ಬರುತ್ತೆ. ಅಯ್ಯೋ ಇಷ್ಟು ದೊಡ್ಡ ಕೆಲಸ ಹೆಂಗಪ್ಪ ಮಾಡೋದು? ಅಯ್ಯೋ ಇದು ತರಬೇಕು, ಅದು ಮಾಡಬೇಕು ಅಂತೆಲ್ಲ ಬರುತ್ತೆ. ನೀವು ಅದೆಲ್ಲ ಏನೂ ಚಿತ್ರನ ಕಣ್ಮುಂದೆ ತಂದ್ಕೋಬಾರ್ದು. ತಂದ್ಕೊಳ್ದಂಗೆ ಕೆಲಸ ಮಾಡಬೇಕು, ಜೀರೋ ಮೈಂಡ್‌ಸೆಟ್ಟಿಂದ ಕೈ ಹಾಕ್ಬಿಟ್ಟು ಕೆಲಸ ಶುರು ಮಾಡಿಬಿಟ್ರೆ ಅದರಷ್ಟು ಕದೆ ಆಗೋಗುತ್ತೆ. ಅವಾಗ ಒತ್ತಡ ಇರೋದಿಲ್ಲ. ನೀವು ಮೊದಲೇ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿದಾಗ ಅದು ಒತ್ತಡ ಕ್ರಿಯೇಟ್ ಆಗುತ್ತೆ. ಆವಾಗೂ ಕೂಡ ನಮಗೆ ಆರೋಗ್ಯ ಹಾಳಾಗೋಗುತ್ತೆ. ಅದರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಒತ್ತಡ ರಹಿತವಾಗಿ ಕೆಲಸ ಮಾಡಿ. ಹಾಗೂ ರಿಲೇಶನ್‌ಶಿಪ್ಪಲ್ಲೂ ಅಷ್ಟೇನೆ. ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ಅಷ್ಟಾದ್ಮೇಲೆ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ನೀವಿರಿ. ಯಾವಾಗ ರಿಲೇಶನ್‌ಶಿಪ್ಪಲ್ಲಿ ಅವ್ರ ಎನರ್ಜಿಗೆ ನೀವು ಜಾಸ್ತಿ ಎಷ್ಟು ಕನೆಕ್ಟ್ ಆಗಿರ್ತೀರೋ ಅಷ್ಟು ನಿಮ್ಮ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ, ಪೋಲಾಗ್ತಾ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟು ನಿಮ್ಮ ಎನರ್ಜಿ ಒಳಗೆ ನೀವಿರಿ. ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಕರಿಯರ್ ಮೇಲೆ, ನಿಮ್ಮ ಗ್ರೋತ್ ಮೇಲೆ ನೀವು ಯಾವಾಗಲೂ ಫೋಕಸ್ ಮಾಡಿದ್ರೆ ನಿಮ್ಮ ಎನರ್ಜಿ ಫೀಲ್ಡು ತುಂಬ ಎನರ್ಜಿಯಾಗಿ, ತುಂಬ ಔರ ಎಲ್ಲ ಚೆನ್ನಾಗಿ ಕ್ಲೆನ್ಸ್ ಆಗಿ ಯಾವಾಗಲೂ ಬ್ರೈಟ್ ಆಗಿರುತ್ತೆ. ಆ ಥರ ಇದ್ರು ಮೀನಾಕ್ಷಿ ಸ್ಪಿರಿಚುವಲ್ ಕೋಚರ್, ರೇಖಿ ಮಾಸ್ಟರ್, ಎನರ್ಜಿ ಇಲ್ಲರ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಂಥ ಒಂದು ಒಳ್ಳೆ ವಿಡಿಯೋ ಎತ್ಕೊಂಡು ಬರ್ತೀವಿ. ನಮಸ್ತೆ.